ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನಿರ್ಮಾಣ ಆಗಿರುವಂತಹ ಭೈರವೈಕ್ಯ ಮಂದಿರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಭವ್ಯ ಮಂದಿರವನ್ನ ನಿರ್ಮಾಣ ಮಾಡಿದಂಥವರು ಶಿಲ್ಪಿಯಾದಂಥ ಶಂಕರ್ ಸ್ಥಪಾತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ವರ್ಷಗಳು ತಗೊಂಡ್ರಿ ಈ ಒಂದು ಮಂದಿರ ನಿರ್ಮಾಣ ಮಾಡಲಿಕ್ಕೆ? ನಮ್ಮ ಮಂದಿರ ಮೊದಲು ಇದು ಒಂದು 10 ವರ್ಷ ಮುಂದೆ ಸ್ಟಾರ್ಟ್ ಮಾಡಿರೋದು. ಆವಾಗ ಇದನ್ನು ಎಸ್ಕವೇಟ್ ಮಾಡಿ ಫಸ್ಟು ಫೌಂಡೇಶನ್ ಸ್ಟಾರ್ಟ್ ಮಾಡೋದು ಒಂದು 4-5 ವರ್ಷ ಆಯಿತು. ಇದು ಫೌಂಡೇಶನ್ ಪೂರ್ತಿ ಕಲ್ಲಲ್ಲೇ ಮಾಡಿರೋದು. ಒಂದು ಕಡೆ 8 ಅಡಿ, ಒಂದು ಕಡೆ 25 ಅಡಿವರೆಗೂ ಇತ್ತು, ಸ್ಲೋಪಲ್ಲಿತ್ತು. ಅದರಿಂದ ಒಂದು 4 ವರ್ಷ ಆಯಿತು. ಆಮೇಲೆ ಈ ಕೊರೋನಾ ಆ ಥರ ಬಂದಿರೋದ್ರಿಂದ ಆವಾಗ ಸ್ವಲ್ಪ 1-2 ವರ್ಷ ಸ್ಲೋ ಆಯಿತು. ಆಮೇಲೆ ಒಂದು 3-4 ವರ್ಷದಲ್ಲಿ ಇದು ಪೂರ್ತಿ ಫಾಸ್ಟಾಗಿ ರೆಡಿಯಾಗಿದೆ. ಒಂದು 6 ವರ್ಷ ಬೇಕು ನಿಮ್ಮ ಲೆಕ್ಕಾಚಾರದ ಮೇಲೆ, ಕರೆಕ್ಟ್ ಒಂದು ನಿರಂತರ ಮಾಡ್ಬೋದು 6 ವರ್ಷದಲ್ಲಿ ಮಾಡ್ಬೋದು. ಎಷ್ಟು ವೆಚ್ಚ ಆಗಿದೆ? ಕಲ್ಲೆಲ್ಲ ಎಲ್ಲಿಂದ ತಂದಿರುವಂಥದ್ದು ಇದೆಲ್ಲ? ಕಲ್ಲು ಅಂತ ಹೇಳಿದ್ರೆ ಇದು ಕೆಲವುದು ಕಲ್ಲುಗಳಲ್ಲೆಲ್ಲ ಧಾನ್ಯಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಕೆಲವುದೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಆಮೇಲೆ ಇದನ್ನು ಒಂದು ಲೆಕ್ಕ ಅಂದರೆ ಇದು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಇನ್ನೂ ಅದನ್ನು ಏನು ಇದು ಮಾಡಿಲ್ಲ. ಅದು 50 ಕೋಟಿ ಮೇಲೇ ಆಗಿರ್ತದೆ ದೇವಸ್ಥಾನ. ಆಮೇಲೆ ಕಲ್ಲುಗಳು ಎಲ್ಲ ಇದು ಸಂತೆಕಲ್ಲಲ್ಲಿ, ಮತ್ತು ಕೊಯ್ರಾ ಕಲ್ಲು, ಮತ್ತು ಇಲ್ಕಲ್ ಪಿಂಕ್ ಅಂತ ಚೆರಿ ರೆಡ್ ಕಲರ್ ಮಾಡಿದ್ದೀವಿ. ಈ ಥರ ವಿವಿಧ ಕಲ್ಲುಗಳನ್ನು ಮಾಡಿದ್ದೀವಿ. ಆಮೇಲೆ ಕೆಲವು ಕಲ್ಲುಗಳು ಬೇರೆ ಕಡೆ ಸ್ವಲ್ಪ ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಿದ್ದೀವಿ. ಈ ಎಲ್ಲ ಕಲ್ಲುಗಳು ಕರ್ನಾಟಕದ ಇದ್ದಾನೆ ಅಥವಾ ಬೇರೆ ಕಡೆ ಏನು ಪರ್ಚೇಸ್ ಮಾಡಿರುವಂಥ? 99% ಕರ್ನಾಟಕ ಕಲ್ಲುಗಳೇ. ಏನು ಡಿಫಿಕಲ್ಟ್ ಅನಿಸ್ತು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ? ಡಿಫಿಕಲ್ಟಿ ಏನೂ ಇಲ್ಲ. ಈಗ ನಮಗೆ ಗೊತ್ತು, ನಮಗೆ ಇದೆಲ್ಲ ಮಾಡ್ಬೋದಂತ. ಆದರೆ ನಮಗೆ ಅವಕಾಶ ಸಿಕ್ಕಬೇಕು. ಆ ಅವಕಾಶವನ್ನು ಗುರುಗಳು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವ್ರ ಕೈಯಲ್ಲಿ ಮಾಡೋಕ್ಕಾಗತ್ತೆ ಅಂತ ನಮಗೆ ಹೇಳಿ ಕೊಡಿಸಿರೋದು. ನಾವು ಅದನ್ನು ಮಾಡಿ ಕೊಟ್ಟಿದ್ದಂದರೆ ನಾವು ಎಷ್ಟೇ ಮಾಡೋಕ್ಕೆ ಶಕ್ತಿ ಇದ್ದರೂ ಕೂಡ ಒಂದು ಗುರುಗಳ ಅನುಗ್ರಹ ಇದ್ರೇ ಇದನ್ನೆಲ್ಲ ರೆಡಿ ಮಾಡಿ ನಾವು ಮಾಡೋಕ್ಕೆ ಸಾಧ್ಯತೆ ಇರುತ್ತದೆ. ಯಾಕಂದರೆ ಇಷ್ಟು ದೊಡ್ಡ ದೇವಸ್ಥಾನ ಏನು ನಿರ್ವಿಘ್ನತೆ ಇಲ್ಲದೆ ಮಾಡಿ ತೋರಿಸಿರೋದು ಅವರ ಅನುಗ್ರಹ. ಯಾವ ಶೈಲಿಯಲ್ಲಿ ನಿರ್ಮಾಣ ಆಗಿದೆ ಈ ಒಂದು ದೇವಸ್ಥಾನ? ನಾನು ಹೇಳಿದೆ ಇದು ಎಲ್ಲ ಶೈಲಿಯನ್ನು ಮಾಡಬಹುದು, ಮಿಕ್ಸ್ ಮಾಡಿಯೇ ಮಾಡಿರೋದು. ಯಾಕಂದರೆ ಈಗ ಆ ಕಾಲದಲ್ಲಿ ಒಂದು ರಾಜರು ಮಾಡ್ತಾರೆ ಅಂದರೆ ಈ ಪ್ರದೇಶದಲ್ಲಿ ಅಲ್ಲೇ ಮಾಡಿರ್ತಾರೆ. ಅವರು ಬೇರೆ ಪ್ರದೇಶಕ್ಕೆ ಹೋಗೋಕ್ಕೆ ಅವಕಾಶ ಸಿಕ್ಕಲ್ಲ. ಈಗ ಕಾಲದಲ್ಲಿ ನಾವು ಎಲ್ಲ ದೇವಸ್ಥಾನಗಳಿಗೂ ನೋಡಿ ಎಲ್ಲ ಇದರಲ್ಲಿ ಯಾವುದನ್ನು ನಾವು ಇದರಲ್ಲಿ ಇನ್ಕಾರ್ಪೊರೇಟ್ ಮಾಡ್ಬೋದು ಅದನ್ನೆಲ್ಲ ಇದು ಮಾಡಿಸಿದ್ದೀವಿ. ಆದರೆ ಶಿಲ್ಪಶಾಸ್ತ್ರದ ಪ್ರಕಾರನೇ ಮಾಡೋದು ದೇವಸ್ಥಾನ. ಸ್ಥಪತಿ ಅಂದರೆ ಶಿಲ್ಪಶಾಸ್ತ್ರ ಓದಿರಬೇಕು. ಶಿಲ್ಪಶಾಸ್ತ್ರ ನಮಗೆ ಪರಮೇಶ್ವರನೇ ಹೇಳಿದ್ದಾರೆ ಅಂತ ಹೇಳಿರ್ತದೆ. ಕಾಶ್ಯಪಂ ಮಾನಸಾರಂ ಮಯಮತಂ ವಿಶ್ವಕರ್ಮ್ಯಂ ಈ ಥರ ಶಿಲ್ಪಶಾಸ್ತ್ರ 32 ಶಿಲ್ಪಶಾಸ್ತ್ರಗಳಿದೆ. ಆ ಶಿಲ್ಪಶಾಸ್ತ್ರಗಳಿಂದ ಅವರು ಏನು ಯಾವ ಥರ ಮಾಡಬೇಕಂತ ಹೇಳಿದಾರೋ ಆ ಪ್ರಕಾರ ನಾವು ಇದನ್ನು ಮಾಡ್ತೀವಿ. ಅದಕ್ಕೆ ಈಗ ಕಾಲಕ್ಕೆ ಅನುಕೂಲವಾಗಿ ಇದೆಲ್ಲ ಒಂದು ಮೆಮೋರಿಯಲ್ ದೇವಸ್ಥಾನ ಇದು. ಅದಕ್ಕಾಗಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಇದನ್ನು ಕಲ್ಪನೆಯಿಂದಲೇ ಮಾಡಬೇಕಾಗತ್ತೆ. ಈಗ ದೇಶ ವಿದೇಶಗಳಲ್ಲೆಲ್ಲ ದೇವಸ್ಥಾನಗಳ ಮಂದಿರಗಳನ್ನ ನಿರ್ಮಾಣ ಮಾಡಿದ್ರಿ. ಇದೇ ರೀತಿ ಬರಬೇಕು ಅನ್ನುವಂಥದ್ದು ಏನಾದರೂ ಸ್ವಾಮೀಜಿಯವರು ನಿಮಗೆ ಗೈಡೆನ್ಸ್ ಕೊಟ್ಟಿದ್ರು? ಹೌದು. ನಾವು ಜನರಲಾಗಿ ಈಗ ವಿಕಾಸಸೌಧ, ಸ್ವರ್ಣಸೌಧ ಎಲ್ಲ ಮಾಡಿದೆ, ಅದೆಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಸ್. ಅದರಲ್ಲಿ ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಮತ್ತು ಅದು ಯೂನಿವರ್ಸಲ್ ಅಂದರೆ ಎಲ್ಲ ಕಲ್ಚರೂ ಇರ್ತದೆ. ಅದೇ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲವರೆಗೂ ಇರೋ ಪಿಲ್ಲರ್ಗಳು ಅದೆಲ್ಲ ಮಾಡಿರ್ತಾರೆ. ಯಾಕಂದರೆ ಪಬ್ಲಿಕ್ ಅದು. ನಾವು ಜನರಲಿ ದೇವಸ್ಥಾನಗಳು ಮಾಡ್ತೀವಿ. ಈಗ ಶೃಂಗೇರಿಯಲ್ಲಿ ರಾಜಗೋಪುರ ಇದೆಲ್ಲ ಮಾಡಿದ್ವಿ. ಮತ್ತು ಇನ್ನೇನೋ ದೇವಸ್ಥಾನಗಳು ಅದೆಲ್ಲ ಶಿಲ್ಪಶಾಸ್ತ್ರದಲ್ಲಿ ಹೆಂಗೆ ಹೇಳಿರ್ತಾರೋ ಆ ಪ್ರಕಾರನೇ ಮಾಡಬೇಕಾಗತ್ತೆ. ಇಲ್ಲಿ ನಮ್ಮ ಗುರುಗಳು ಅವ್ರ ಮನಸ್ಸಲ್ಲಿ ಏನೇನು ಮಾಡಬೇಕಂತ ಅವ್ರ ಇಚ್ಛೆ ಇತ್ತೋ ಅದನ್ನು ನಮಗೆ ಹೇಳಿದ್ದಾರೆ. ಅವರು ಹೇಳಿದ ಮೇಲೆ ನಾವು ಅದನ್ನು ಒಂದು ಡ್ರಾಯಿಂಗ್ ಮಾಡಿ 3D ಮಾಡಿಸಿ ಅವ್ರಿಗೆ ತೋರಿಸಿದ್ದೀವಿ. ಅವರು ಏನೇನು ಎಷ್ಟು ಬದಲಾವಣೆಗಳು ಮಾಡಬೇಕಂತ ಹೇಳಿದಾರೋ ಅದ್ರ ಪ್ರಕಾರನೇ ಈ ದೇವಸ್ಥಾನ ಆಗಿದೆ. ಇವಿಷ್ಟು ಶಂಕರ್ ಅವರ ಮಾತುಗಳಾಗಿರುವಂಥದ್ದು. ಅಂದರೆ ಸುಮಾರು 6 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿದ್ದೇವೆ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ. ಇದು ಎಲ್ಲ ಶಿಲ್ಪಗಳನ್ನು ಸಮಾಗಮಗೊಂಡಂಥ ನಿರ್ಮಾಣ ಆಗಿರುವಂಥ ಮಂದಿರ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡೋಲಿ, TV9 ಮಂಡ್ಯ.